ಪ್ರಮುಖವಾಗಿ ನಾವು ಅಡಿಕೆ ಸಿಪ್ಪೆಗಳನ್ನ ಕಾಂಪೋಸ್ಟ್ ನ ಹೇಗೆ ತಯಾರು ಮಾಡೋದು ಅದ್ರ ಬಗ್ಗೆ ರೈತರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ತಿಳಿಸ್ತೀವಿ. ನಮ್ಮ ಅಡಿಕೆ ತೋಟಗಳಲ್ಲೇ ನೆರಳಿರೋ ಜಾಗದಲ್ಲಿ ನಾವು ಈ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬಹುದು. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ನಾವು ನಮ್ಮ ತೋಟದಲ್ಲಿ ಕಾಂಪೋಸ್ಟ್ ಕಲ್ಚರ್ ನ ಹಾಕಿದ್ರೆ ಇದರಲ್ಲಿ ಸೂಕ್ಷ್ಮಾಣುಜೀವಿಗಳಾದ ಪ್ಲೂರೋಟಸ್ ಅಜಾರ್ ಕಾಜು, ಫೆನೋರೋಕಿಟೆಕ್ ರೈಸೋಸ್ಪೋರಿಯಂ ಅನ್ನೋದಿದೆ, ಮತ್ತೆ ಅಜೋಸ್ಪರೆಲ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಕಸದಿಂದ ರಸ ಮಾಡ್ಬೋದು ಅನ್ನೋದು ಈ ಅಡಿಕೆ ಸಿಪ್ಪೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೊಲದಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಸೈಡ್ ವೇಸ್ಟ್ ಮಾಡಿ ಬಿಸಾಕಿ ಬೆಂಕಿ ಹಚ್ಚೋ ಬದಲಿ ಕಾಂಫರ್ಟ್ ಮಾಡ್ಬೋದು ಅಂತಂದು ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋನ ಸಂಪೂರ್ಣವಾದ ಮಾಹಿತಿ ಇದೆ, ಎಲ್ಲರೂ ನೋಡ್ಕೊಂಡು ಉಪಯೋಗಿಸಿಕೊಳ್ಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್ ಅವರೇ, ಶಿವ HM ಪ್ರೋಗ್ರಾಮ್ಗೆ ಸ್ವಾಗತ. ಮೇಡಮ್ ಅವರೇ, ನಮ್ಮ ಚಾನಲ್ ನಿಮ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಮೇಡಮ್ ಅವರೇ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಕೃಷಿ ಮೇಳದಲ್ಲಿ ನಾವು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಿಂದ ವಿವಿಧ ರೀತಿಯ ತಳಿಗಳು ಮತ್ತೆ ಅದರಿಂದ ಯಾವ್ಯಾವ ಗ್ರೇಡ್ಗಳಿದೆ, ಯಾವ್ಯಾವ ವೆರೈಟೀಸ್ ಗಳಿದೆ, ಮತ್ತೆ ಬಹುಸ್ತರೀಯ ಬೆಳೆ ಪದ್ಧತಿಗಳ ಬಗ್ಗೆ ನಾವು ರೈತರಿಗೆ ತಿಳಿಸ್ಕೊಡ್ತಾ ಇದೀವಿ. ಇವಾಗ ನಾವು ಕರ್ನಾಟಕದಲ್ಲಿ ಸುಮಾರಾಗಿ 6.7 ಲಕ್ಷ ಹೆಕ್ಟೇರ್ ನಲ್ಲಿ ಅಡಿಕೆ ಬೆಳೀತಿದ್ದು, ಅದರಲ್ಲಿ 30% ಜನಗಳು ಬರೀ ಏಕ ಬೆಳೆ ಪದ್ಧತಿ ಮಾಡ್ತಾ ಇದ್ದಾರೆ. ಬಹು ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ರೈತರ ಆರ್ಥಿಕ ಮಟ್ಟನೂ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅದನ್ನ ಯಾವ ರೀತಿ ರೈತರು ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸ್ಕೊಡ್ತಾ ಇದೀವಿ. ಯಾವ್ಯಾವ ಬೆಳೆಗಳು ಯಾವ್ಯಾವ ಏಜ್ ಗಳಿಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ಸಹ ನಾವು ಈ ಕೃಷಿ ಮೇಳದಲ್ಲಿ ರೈತರಿಗೆ ತಿಳಿಸ್ಕೊಡ್ತಾ ಇದೀವಿ. ಮತ್ತೆ ನಾವು ಸಮಗ್ರ ಕೃಷಿ ಪದ್ಧತಿ, ಅಡಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಹೇಗ್ ಮಾಡ್ಬೋದು, ಅದ್ರಲ್ಲಿ ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಮತ್ತೆ ವಿವಿಧ ಬೆಳೆ ಕಾಳು ಮೆಣಸಿನ ಸುಧಾರಿತ ತಳಿಗಳು ಯಾವ್ಯಾವಿದೆ, ಎಷ್ಟು ತಳಿಗಳಿದೆ, ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ತಳಿಗಳು ಸೂಕ್ತವಾಗಿದೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದೀವಿ. ಮತ್ತೆ ಆಧುನಿಕ ಸಂಸ್ಕರಣಾ ಪದ್ಧತಿಗಳು, ಮತ್ತೆ ನಾವು ಮುಂಚೆ ಟ್ರೆಡಿಷನಲ್ ಮೆಥಡ್ ಆಗಿ ಯಾವ ರೀತಿ ಮೆಷಿನರಿ ಇದನ್ನ ಯೂಸ್ ಮಾಡ್ಕೊಂಡು ಅಡಿಕೆಗಳನ್ನ ಸಂಸ್ಕರಿಸ್ತಾ ಇದೀವಿ ಅಂತ ತಿಳ್ಕೊಟ್ಟಿದೀವಿ. ಪ್ರಮುಖವಾಗಿ ನಾವು ಅಡಿಕೆ ಸಿಪ್ಪೆಗಳನ್ನ ಕಾಂಪೋಸ್ಟ್ ನ ಹೇಗೆ ತಯಾರು ಮಾಡೋದು ಅದ್ರ ಬಗ್ಗೆ ರೈತರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ತಿಳಿಸ್ಕೊಡ್ತಾ ಇದೀವಿ. ಇದ್ರ ಬಗ್ಗೆ ನಾವ್ ಏನಕ್ ಮಾಡ್ತಾ ಇದೀವಿ ಅಂತಂದ್ರೆ, ರೈತರಿಗೆ ಸುಮಾರು ಅಡಿಕೆ ಸಿಪ್ಪೆಗಳು ದೊರೀತಾ ಇದ್ದು ರೈತರೆಲ್ಲ ಅದನ್ನ ರಸ್ತೆ ಬದಿಗಳಲ್ಲಿ ಹಾಕ್ಬಿಟ್ಟು ಸುಡ್ತಾ ಇದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಅಡಿಕೆ ಸಿಪ್ಪೆಗಳನ್ನ ಉಪಯೋಗಿಸ್ಕೊಂಡು ನಾವ್ ಯಾವ ರೀತಿ ಕಾಂಪೋಸ್ಟ್ ತಯಾರಿಕೆ ಮಾಡ್ಬೋದು, ಮತ್ತೆ ಪರಿಸರ ಮಾಲಿನ್ಯ ಆಗೋದನ್ನು ಸಹ ನಾವು ಇದರಿಂದ ತಡೆಗಟ್ಟಬಹುದಾಗಿದೆ. ನಾವು ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ತಯಾರಿಕೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಈ ತರ ಹಸಿ ಅಡಿಕೆ ಸಿಪ್ಪೆನ 2 ತಿಂಗಳ ಕಾಲ ಬಯಲಲ್ಲಿ ಒಣಗಿಸ್ಬಿಟ್ಟು ಈ ತರ ನಾರಾಗಿರೋ ಅಡಿಕೆ ಸಿಪ್ಪೆಗಳನ್ನ ನಾವು ತಗೊಂಡ್ಬಿಟ್ಟು ಈ ಅಡಿಕೆ ಸಿಪ್ಪೆಗಳನ್ನ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ತರನ ಮಾಡ್ಕೋಬಹುದು. ಕಾಂಪೋಸ್ಟ್ ಗುಂಡಿಗಳನ್ನ ಸಹ ನಾವು ಪ್ರಿಪೇರ್ ಮಾಡ್ಕೊಂಡು ಸಹ ಅಡಿಕೆ ಸಿಪ್ಪೆಗಳನ್ನ ತಯಾರು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವು ಕಾಡು ಜಾತಿ ಮರಗಳಿದ್ರೆ ಅಥವಾ ನಮ್ಮ ಅಡಿಕೆ ತೋಟಗಳಲ್ಲೇ ನೆರಳಿರೋ ಜಾಗದಲ್ಲಿ ನಾವು ಈ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬಹುದು. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ನಾವು ನಮ್ಮ ತೋಟದಲ್ಲೇ ಸಿಗ್ತಕ್ಕಂತ ದರಗಳನ್ನ ಎಲೆಗಳ ತಳಭಾಗದಲ್ಲಿ ಹಾಕೊಂಡು ಅದಕ್ಕೆ ನಾವು ತೆಳುವಾಗಿ ಕೆಂಪು ಮಣ್ಣನ್ನ ಹರಡ್ಕೊಂಡು 3 ಭಾಗದಷ್ಟು ಅಡಿಕೆ ಸಿಪ್ಪೆನ ಅದ್ರ ಮೇಲೆ ಹಾಕಿ ನಾವು ಸಗಣಿ ಬಗ್ಗಡ ಏನಂತ ಕರಿತೀವೋ ಆ ಸಗಣಿ ಬಗ್ಗಡವನ್ನ ತೆಳುವಾಗಿ ಹರಡಿ, ನಮ್ಮ ಯೂನಿವರ್ಸಿಟಿಯಲ್ಲೇ ದೊರಕತಕ್ಕಂತ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ. ನಾವು ಈ ಕಾಂಪೋಸ್ಟ್ ಕಲ್ಚರ್ ಹಾಕದಲೇನೆ ನಾವು ಈ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ತಯಾರಿಕೆ ಮಾಡಿದ್ರೆ ಇದು ಕಳಿಯೋದಕ್ಕೆ ಏನೇ ಅಂದ್ರೂ 2 ರಿಂದ 3 ವರ್ಷ ತಗೊಳುತ್ತೆ. ಬಟ್ ಈ ಕಾಂಪೋಸ್ಟ್ ಕಲ್ಚರ್ ನ ಹಾಕಿದ್ರೆ ಇದರಲ್ಲಿ ಸೂಕ್ಷ್ಮಾಣುಜೀವಿಗಳಾದ ಪ್ಲೂರೋಟಸ್ ಅಜಾರ್ ಕಾಜು, ಫೆನೋರೋಕಿಟೆಕ್ ರೈಸೋಸ್ಪೋರಿಯಂ ಅನ್ನೋದಿದೆ, ಮತ್ತೆ ಅಜೋಸ್ಪರೆಲ್ಲಂ ಅನ್ನೋ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಮಾಡ್ಬಿಟ್ಟು ಇದನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲೇ ತಯಾರು ಮಾಡಿದೀವಿ. ಇದನ್ನ ಬೆರೆಸ್ಬಿಟ್ಟು ಅಂದ್ರೆ 1 ಟ್ರ್ಯಾಕ್ಟರ್ ಲೋಡ್ ಅಡಿಕೆ ಸಿಪ್ಪೆಗೆ 3 ರಿಂದ 4 kg ಅಷ್ಟು ಬೇಕಾಗುತ್ತೆ. ಇದು ಪ್ರತಿ ಕೆಜಿಗೆ 110 ರೂಪಾಯಿಗಳಿರುತ್ತೆ. ಇದನ್ನ ನಾವು 1 ಟ್ರ್ಯಾಕ್ಟರ್ ಲೋಡ್ಗೆ 3 ರಿಂದ 4 kg ಬೆರೆಸ್ಬಿಟ್ಟು ನಾವು ಇದನ್ನ ಕಾಂಪೋಸ್ಟ್ ನ ತಯಾರಿಕೆ ಮಾಡೋದ್ರಿಂದ ನಮಗೆ ಕೇವಲ 6 ತಿಂಗಳಲ್ಲೇ ನಮಗೆ ಉತ್ಕೃಷ್ಟವಾದ ಕಾಂಪೋಸ್ಟ್ ಗೊಬ್ಬರ ದೊರೆಯುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಇದಕ್ಕೆ ತೆಳುವಾಗಿ ಇದನ್ನ ಹಂತವಾಗಿ ಬೆರೆಸ್ಬಿಟ್ಟು
ನಾವು ಇದನ್ನ ಹದ ಮೇಂಟೈನ್ ಮಾಡ್ಬೇಕು. ಹದ ಅಂತಂದ್ರೆ ಹರಿಯೋ ನೀರನ್ನ ಬಿಡೋ ತರ ಅಲ್ಲ, ತೇವಾಂಶವನ್ನ ಕಾಪಾಡ್ಕೊಂಡು ತಿಂಗಳಿಗೆ ಒಂದ್ಸಲಿ ಮೇಲಿಂದ ಕೆಳಗೆ ಇದನ್ನ ತಿರುಗಿಸಿ ಹಾಕ್ಬೇಕು. ಅದಾಗಿ 3 ತಿಂಗಳ ನಂತರ ನಾವು ಇದೇ ಕಾಂಪೋಸ್ಟ್ ಗುಂಡಿಗೆ ಎರೆಹುಳುಗಳನ್ನ ಬಿಡ್ಬೇಕು. ಎರೆಹುಳುಗಳ ಹಾಕಿದ ನಂತರ ಯಾವ್ದೇ ತಿರುಗ್ಸಾಕೋ ಅವಶ್ಯಕತೆ ಇರೋದಿಲ್ಲ. ಇದಾಗಿ 6 ತಿಂಗಳಲ್ಲಿ ನಮಗೆ ಉತ್ಕೃಷ್ಟವಾದ ಅಡಿಕೆ ಸಿಪ್ಪೆಯ ಕಾಂಪೋಸ್ಟ್ ದೊರೆಯುತ್ತೆ. ನಾವ್ ಇದನ್ನ ಕಾಂಪೋಸ್ಟ್ ಗೊಬ್ಬರ ಮತ್ತು ದನದ ಗೊಬ್ಬರ ಜೊತೆ ಕಂಪೇರ್ ಮಾಡಿ ನೋಡಿದಾಗ ನಮಗೆ ದನದ ಗೊಬ್ಬರದಲ್ಲಿ ಇರೋದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಇದರಲ್ಲಿ ಪೋಷಕಾಂಶಗಳು ದೊರಕಿದೆ. ಪೊಟ್ಯಾಶ್ ಆಗ್ಲಿ, ಮತ್ತೆ ಸಾರಜನಕ ಆಗ್ಲಿ, ರಂಜಕ ಆಗ್ಲಿ, ಸಾವಯವ ಅಂಶ ಆಗ್ಲಿ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಈ ಎಲ್ಲಾ ಅಂಶಗಳು ಸಹ ನಮಗೆ ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಈ ಅಡಿಕೆ ಸಿಪ್ಪೆಯ ಗೊಬ್ಬರದಿಂದ ದೊರಕಿದೆ. ಇದನ್ನ ರೈತರು ಅವರ ತೋಟಗಳಿಗೆ ಇದನ್ನೇ ಉಪಯೋಗಿಸಿ ನಾವು ಹೆಚ್ಚು ಲಾಭದಾಯಕವಾಗಿ ಮಾಡ್ಕೋಬಹುದು. ನಮ್ಮ ಮಣ್ಣಿಲಿರ್ತಕ್ಕಂಥ ಸಾವಯವ ಅಂಶನೂ ಸಹ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಈ ಅಡಿಕೆ ಸಿಪ್ಪೆಯ ಕಾಂಪೋಸ್ಟ್ ತುಂಬಾ ಅನುಕೂಲಕರಕವಾಗಿದೆ. ಮೇಡಮ್ ಈಗ ಒಂದು ಟ್ರ್ಯಾಕ್ಟರ್ ಲೋಡರ್ಗೆ 3-4 ಕೆಜಿ, ಒಂದು ಟ್ರ್ಯಾಕ್ಟರ್ ಲೋಡ್ಗೆ ನಾವು ಈ ಕಾಂಪೋಸ್ಟ್ ಕಲ್ಚರ್ ನ 3-4 ಕೆಜಿ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅದು ಗುಂಡಿಯಲ್ಲಿ ಗುಂಡಿಯಲ್ಲಿ ಹಾಕ್ಬೇಕಾದ್ರೆ ಒಂದು ಫಸ್ಟ್ ಗೆ ತಯಾರಿಕೆ ಮಾಡ್ಬೇಕಾದ್ರೇನೆ ಹಾಕಿದ್ರೆ ಸಾಕಾಗುತ್ತೆ. ಮತ್ತೆ ಪದೇ ಪದೇ ಬೆರಗಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಬೆಳವಣಿಗೆ ಆಗೋದಕ್ಕೆ ನಾವು ಇದ್ರ ಸಗಣಿ ಸೇರ್ಸಿರ್ತೀವಿ, ಅದು ನಮಗೆ ಹೆಚ್ಚು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಇದನ್ನ ಯಾವ್ಯಾವ ಬೆಳೆಗಳಿಗೆ ಕೊಡಬಹುದು? ಇದನ್ನ ಎಲ್ಲಾ ಬೆಳೆಗಳಿಗೂ ಕೊಡ್ತಾ ಹೋಗ್ಬೋದು. ನಾವು ಇದೇ ಬೆಳೆಗೆ ಪರ್ಟಿಕ್ಯುಲರ್ ಬೆಳೆ ಅಂತಲ್ಲ, ನಾವು ಯಾವ ತರ ದನದ ಗೊಬ್ಬರ ಯೂಸ್ ಮಾಡ್ತೀವೋ ಅದೇ ರೀತಿ ಈ ಗೊಬ್ಬರನು ಸಹ ನಾವು ಯೂಸ್ ಮಾಡ್ಬೋದು. ನಾವೇ ತಯಾರು ಮಾಡ್ಕೊಂಡು ನಮ್ಮ ತೋಟಗಳಿಗೆ ಹಾಕೊಂಡ್ರೆ ಇನ್ನು ನಮಗೆ ಹೆಚ್ಚು ಲಾಭದಾಯಕವಾಗಿ ಇಳುವರಿನೂ ಸಹ ಚೆನ್ನಾಗಿ ಬರುತ್ತೆ. ವೀಕ್ಷಕರ ನೋಡ್ಬೋದು, ಕಸನ ರಸ ಮಾಡಬಹುದು ಅಂತಂದ್ರೆ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಮೇಡಮ್ ಇದೇ ರೀತಿ ಯಾರು ಉಪಯೋಗಿಸಿರ್ತಕ್ಕಂಥ ತುಂಬಾ ಜನ ಫಾರ್ಮರ್ಸ್ ಈಗ ನಾವು ತುಂಬಾ ಕೋಣಂದೂರ್ ಕಡೆ, ತೀರ್ಥಹಳ್ಳಿ ಕಡೆ ಎಲ್ಲ, ತುಂಬಾ ಚನ್ನಗಿರಿ ಕಡೆನೂ ಸಮೇತ ಸುಮಾರು ಜನಕ್ಕೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಇದ್ರ ಬಗ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ರೈತರಿಗೆ ಅರಿವಿರ್ಲಿಲ್ಲ. ಅಂದ್ರೆ ಅವ್ರು ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ. ಬಟ್ ನಾವ್ ಇವಾಗ ನಮ್ಮ ವಿಶ್ವವಿದ್ಯಾಲಯದಿಂದ ಸುಮಾರು ಜನ ರೈತರುಗಳಿಗೆ ತರಬೇತಿ ಗೊಬ್ಬರ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಅವರಿಗೆ ಹೇಳ್ಬಿಟ್ಟು ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ರೈತರು ಇದನ್ನ ಅಳವಡಿಸ್ಕೊಂತಾ ಇದ್ದಾರೆ, ಈ ಕಾಂಪೋಸ್ಟ್ ಪ್ರಿಪರೇಷನ್ ಟೆಕ್ನಾಲಜಿ. ಅಡಿಕೆ ಸಿಪ್ಪೆಯ ಕಾಂಪೋಸ್ಟ್ ನ ಈ ತರ ತಯಾರು ಮಾಡ್ಕೋಬಹುದು. ಮತ್ತೆ ಅಡಿಕೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದು. ನಾವು ಅಡಿಕೆ ಹಾಳೆಯಿಂದ ಈ ತರ ಎಲೆಗಳನ್ನ ಮಾಡ್ಕೊಂಡ್ಬಿಟ್ಟು ಈ ತರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಅಡಿಕೆ ಎಲೆಯಿಂದ ಈ ತರ ಪರ್ಸ್ಗಳನ್ನ ತಯಾರು ಮಾಡ್ಕೋಬಹುದು. ಮತ್ತೆ ಈ ತರ ವ್ಯಾಲೆಟ್ ಗಳನ್ನ ತಯಾರು ಮಾಡ್ಕೋಬಹುದು. ಮತ್ತೆ ನಾವು ಅಡಿಕೆ ಸಿಪ್ಪೆಯಿಂದ ಈ ತರ ಪೆನ್ ಸ್ಟ್ಯಾಂಡ್ ಗಳನ್ನು ಸಮೇತ, ಅಡಿಕೆಯ ಹಾಳೆಗಳಿಂದ ಪೆನ್ ಸ್ಟ್ಯಾಂಡ್ ಗಳನ್ನು ಸಹ ತಯಾರು ಮಾಡಿದ್ದಾರೆ. ಮತ್ತೆ ಅಡಿಕೆ ಹಾಳೆಗಳಿಂದ ಈ ತರ ಲ್ಯಾಪ್ಟಾಪ್ ಬ್ಯಾಗ್ಸ್ ಗಳನ್ನು ಸಮೇತ ನಾವು ತಯಾರು ಮಾಡ್ಕೋಬಹುದು. ತುಂಬಾ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳು ಅಡಿಕೆಯಿಂದ ತಯಾರು ಮಾಡ್ಕೋಬಹುದು. ಮತ್ತೆ ನಾನಾ ರೀತಿಯ ಅಡಿಕೆ ತಟ್ಟೆಗಳು, ಆಮೇಲೆ ನಾವು ಇತ್ತೀಚೆಗೆ ತೀರ್ಥಹಳ್ಳಿಯವರೊಬ್ರು ಅಡಿಕೆ ವೈನ್ ಅಂತ, ಇದು ಅಡಿಕೆಯಿಂದನೇ ತಯಾರು ಮಾಡಿದಿರ್ತಕ್ಕಂಥ ವೈನು ಸಮೇತ ಅವರು ತಯಾರಿಸಿದ್ದಾರೆ. ಅವರು ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಅವರು ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈ ತರ ವೈನ್ ಸಹ ಅಡಿಕೆಯಿಂದ ನಾವು ತಯಾರು ಮಾಡ್ಕೋಬಹುದು. ಇದು 375 ml ಗೆ 900 ರೂಪಾಯಿ ಆಗಿದೆ. 900 ರೂಪಾಯಿ. 375 ml ಗೆ 900 ರೂಪಾಯಿ ಆಗಿದೆ. ಈ ತರ ವೈನ್ ಸಮೇತ ನಾವು ಅಡಿಕೆಯಿಂದ ತಯಾರು ಮಾಡ್ಕೋಬಹುದು. ಮತ್ತೆ ಪುತ್ತೂರಿನ ಒಬ್ಬರು ಅಡಿಕೆಯಿಂದ ಈ ತರ ಟೂತ್ ಪೌಡರ್, ಅಂದ್ರೆ ಹಲ್ಲುಜ್ಜೋ ಪೌಡರ್ನು ಸಮೇತ ತಯಾರು ಮಾಡ್ಕೊಂಡಿದ್ದಾರೆ. ಇದು ಸರ್ ಅವರು ಫೋನ್ ನಂಬರ್ ಇದೆ, ಅವ್ರನ್ನ ಸಂಪರ್ಕ ಮಾಡಬಹುದು. ವೀಕ್ಷಕರ ನೋಡಬಹುದು, ಅಡಿಕೆಯಿಂದ ಟೂತ್ ಪೇಸ್ಟ್ ಅನ್ನು ಉಪಯೋಗಿಸಿದ್ದಾರೆ. ಅವ್ರ ನಂಬರ್ ಸತಿಗೆ ಡಿಸ್ಪ್ಲೇ ಮೇಲೆ ಇದಾಗುತ್ತೆ, ಅದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮೇಡಮ್. ಮತ್ತೆ ಶಾಂಪುಗಳು, ಅಂದ್ರೆ ಪ್ರಾಣಿಗಳಿಗೆ ಉಪಯೋಗಿಸ್ತಕ್ಕಂತ ಪೆಟ್ಟು ಶಾಂಪುಗಳನ್ನು ಸಮೇತ ತಯಾರು ಮಾಡ್ಕೊಂಡಿದ್ದಾರೆ. ಮತ್ತೆ ಅಡಿಕೆಯಿಂದ ಫೇಸ್ ವಾಶ್ಗಳು, ಮತ್ತೆ ಸೋಪು, ನಾನಾ ರೀತಿಯ ಸೋಪ್ಗಳನ್ನು ಸಹ ಅಡಿಕೆಯಿಂದ ತಯಾರು ಮಾಡಿದ್ದಾರೆ. ಮತ್ತೆ ಈ ತರ ಹಾರಗಳು, ಮತ್ತೆ ಈ ತರ ಇಲ್ಲ ಸರ್, ಇದು ಅಡಿಕೆ ಪರ್ಸ್ಗಳು ಮತ್ತೆ ವ್ಯಾಲೆಟ್ಸ್ ಗಳನ್ನ ಸುರೇಶ್ ಅಂತ ಒಬ್ರು ಇದೇ ಪರ್ಣ ಕ್ರಿಯೇಷನ್ಸ್ ಅವ್ರು ತಯಾರು ಮಾಡಿದ್ದಾರೆ. ಈ ತರ ವೈನ್ ಅನ್ನೋರು ಸುಷ್ಮಾ ಅಂತ ತೀರ್ಥಹಳ್ಳಿ ಅವರು ಇದನ್ನ ತಯಾರು ಮಾಡಿದ್ದಾರೆ. ಮತ್ತೆ ಅಡಿಕೆ ಪೇಸ್ಟ್ ಸೋಪು ಒಬ್ರು ಪುತ್ತೂರಿನ ಒಬ್ಬರು ತಯಾರು ಮಾಡಿದ್ದಾರೆ. ಪೋಸ್ಟ್ ಪೇಸ್ಟ್ ಮತ್ತೆ ಶಾಂಪೂ, ಫೇಸ್ ವಾಶ್, ಮತ್ತೆ ನಾನಾ ರೀತಿಯ ಲ್ಯಾಂಪ್ಸ್ ಗಳನ್ನು ಸಮೇತ ನಾವು ಅಡಿಕೆ ಹಾಳೆಗಳಿಂದ ಎಲೆಕ್ಟ್ರಿಕ್
ಈ ತರ ಲ್ಯಾಂಪ್ ಗಳನ್ನು ಸಮೇತ ತಯಾರು ಮಾಡ್ತಾರೆ. ನೋಡಿದ್ರಲ್ಲ, ಅಡಿಕೆ ವೇಸ್ಟ್ ಅಡಿಕೆ ಹಾಳೆಯಿಂದನೇ ಅದನ್ನ ನಾವು ವೇಸ್ಟ್ ಮಾಡಿದ್ರೆ ಯಾವ ತರ ಹೇಳಿದ್ದಾರೆ. ಓಕೆ ಮೇಡಮ್, ಮತ್ತೆ ಏನ್ ತಯಾರಿಸಿದಾರೆ ಮೇಡಮ್? ಸರ್, ಈ ಇಷ್ಟು ಬೈ ಪ್ರಾಡಕ್ಟ್ಸ್ ಗಳು ಮೇಜರ್ ಆಗಿ ತಯಾರು ಮಾಡಿದ್ದಾರೆ. ಇನ್ನು ನಾನಾ ರೀತಿಯ ಪ್ರಾಡಕ್ಟ್ಸ್ ಗಳಿದೆ. ಅರೆಕಾ ಟೀ ಇರ್ಬೋದು, ಅರೆಕಾ ಡೈ ಅರೆಕಾ ಅಂತ, ಅದು ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ, ಆ ತರದ್ದು ಎಲ್ಲ ಸುಮಾರು ಪ್ರಾಡಕ್ಟ್ಸ್ ಗಳು ಇವಾಗ ಅಡಿಕೆಯಿಂದ ತಯಾರಾಗ್ತಾ ಇದೆ. ಮೇಡಮ್, ಥ್ಯಾಂಕ್ ಯು.